ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ಚೈತ್ರ ಕನ್ನಡ ಬ್ಲಾಗ್ಸಿಗೆ ಸ್ವಾಗತ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರು, ನಮ್ಮ ಪಾಪು ಎಲ್ಲ ಪ್ರೀ ಮೆಚೂರ್ ಇದೆ, ವೆಯ್ಟ್ ಗೇನ್ ಆಗ್ತಾ ಇಲ್ಲ, ಏನು ಮಾಡೋದು ಹಾಗೆ ಅಂತ ಎಲ್ಲ ಅಂದ್ಬಿಟ್ಟು. ಸೊ ಪ್ರೀ ಮೆಚೂರ್ ಅಂತ ಅಂದ್ರೆ ವೆಯ್ಟ್ ಗೇನ್ನೇ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ನನ್ನ ಮಕ್ಕಳು ಬೇಗ ಪಿಕಪ್ ಆಗ್ತಾರೆ, ನನ್ನ ಮಕ್ಕಳು ತುಂಬ ಸ್ಲೋ, 2 ವರ್ಷ 5 ವರ್ಷ ಆದ್ರೂ ಕಮ್ಮಿನೇ ಅಂತ ಡಾಕ್ಟರ್ಗೆ ಹೇಳ್ತಾಯಿದ್ರು. ನಾವು ಹೋದಾಗ್ಲೂ ನಮ್ಮ ಮಗ ಅಂತೂ ತುಂಬಾ ಸಣ್ಣ ಇದ್ದ. ಈಗ ಸಾಲಿಡ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಇಂಪ್ರೂವ್ ಆಗ್ತಿದ್ದಾನೆ. ಈಗ ಮೊನ್ನೆ ತಾನೇ ಜ್ವರ ಎಲ್ಲ ಬಂದಿತ್ತು, ಈಗ ಮತ್ತೆ ಸಣ್ಣ ಆಗಿಬಿಟ್ಟಿದ್ದಾನೆ, ವೆಯ್ಟ್ ಎಲ್ಲ ಕಮ್ಮಿ ಆಗಿದೆ. ಹಾಗೆ ಇದು ನಾವು ಹೇಗೆ ಮಾಡ್ತಾ ಇದ್ದೆ ಅಂತ ಅಂದರೆ, ನಮಗೆ ವೆಯ್ಟ್ ಗೇನ್ ಆಗೋಕ್ಕೆ ಡಾಕ್ಟ್ರು ಏನು ಮಾಡಿದ್ರು ಅಂತ ಅಂದರೆ, ನಮ್ಮದು ಮಿಲ್ಕ್ ಏನಿದೆ ಅದು ಸಾಕಾಗ್ತಾ ಇರಲಿಲ್ಲ ಪಾಪುಗೆ. ಸೊ ಹಾಗಾಗಿ ನಾನು ಫಾರ್ಮುಲಾ ಮಿಲ್ಕ್ ಸರ್ ಡಾಕ್ಟರ್ ಏನಿದ್ರು ಅವರು ಸಜೆಸ್ಟ್ ಮಾಡಿದರು, ಪ್ರೀನ್ಯಾನ್ ಅಂತ ಅಂದ್ಬಿಟ್ಟು. ಅದು ಟೀನೇಜರ್ಸ್ಗೆ ಕೊಡೋದು. ಅದನ್ನು ಅವನಿಗೆ ಫಸ್ಟಿಂದನೂ ಅದೇ ಕೊಡ್ತಾಯಿದ್ವಿ. ಫಸ್ಟು ಆ್ಯಕ್ಚುಲಿ ಅವನಿಗೆ ಇದು ಬ್ರೆಸ್ಟ್ ಮಿಲ್ಕಿಂದ ನಮ್ಗೆ ಅದು ಸಾಕಾಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾವು ಬೈ ಮಾಡ್ತಾಯಿದ್ವಿ. ಕೆಲವೊಂದು ಟ್ರಸ್ಟ್ ಇರುತ್ತಲ್ಲ, ಆ ಥರದ್ದೆಲ್ಲ ಕೊಡೋ ಅಂಥದ್ದು. ಬಟ್ ವೆರಿ ಕಾಸ್ಟ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಪ್ರೀ ಮೆಚೂರ್ ಆಗಿರೋದ್ರಿಂದ ಅದು ಫಾರ್ಮುಲಾ ಮಿಲ್ಕ್ ಬೇಡ, ಅದು ಅಷ್ಟು ಸೇಫ್ ಆಗಿರಲ್ಲ. ಬ್ರೆಸ್ಟ್ ಮಿಲ್ಕ್ ಆದ್ರೇ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾವು ಅದನ್ನು ಬೈ ಮಾಡ್ತಾಯಿದ್ವಿ. ಯಾಕೆಂದರೆ ನನಗೆ ಅವಾಗ ತುಂಬ ಟೆನ್ಷನಲ್ಲಿ ಮತ್ತು ಸ್ಟ್ರೆಸ್ಸಲ್ಲಿದ್ದಾಗ ನನಗಷ್ಟು ಜಾಸ್ತಿ ಎಕ್ಸ್ಪ್ರೆಸ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ವಿಧಿ ಇರಲಿಲ್ಲ, ಬೈ ಮಾಡಬೇಕಾಗಿತ್ತು. 50 ml 1,500 ಆಯಿತಾ. 50 ml ಬರೀ 1,500. ಮಕ್ಳಿಗೆ ಸ್ಟಾರ್ಟಿಂಗ್ ಹುಟ್ಟಿದಾಗ ಅದು ಜಾಸ್ತಿ ಕೊಡ್ತಾ ಇರಲಿಲ್ಲ, ಒಂದು ಬಾಟಲ್ ಒಂದು 2 ದಿವಸ ಬರೋದು. ಬಟ್ ಆಮೇಲೆ ಅದು ಗ್ರ್ಯಾಜುಯಲಿ ಜಾಸ್ತಿ ಮಾಡಬೇಕು, ನಾವು ಜಾಸ್ತಿ ml ಕೊಡಬೇಕಾಗುತ್ತೆ. ಹಾಗಾಗಿ ಅದು ನನಗೆ ಅದು NICUನಲ್ಲಿದ್ದಾಗ ಸ್ವಲ್ಪ ಅದನ್ನು ಕೂಡ ಖರ್ಚು ಬಂತು. ಅದಾದಮೇಲೆ ನಾವು ಮನೆಗೆ ಕರ್ಕೊಂಡು ಬಂದಮೇಲೂ ಒಂದು 2 ತಿಂಗಳವರೆಗೂ ಅದನ್ನು ನಾವು ಇದು ಮಾಡಿದ್ವಿ. ಬಟ್ ಆಮೇಲೆ ಅದು ಸ್ವಲ್ಪ ಜಾಸ್ತಿನೇ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾ ಬಂತು ನಮಗೆ. ಸೊ ಹಾಗಾಗಿ ನಾವು ಡಾಕ್ಟ್ರ್ ಹತ್ರ ಮಾತಾಡಿದ್ವಿ, ಇನ್ಮೇಲೆ ಇದು ಫಾರ್ಮುಲಾ ಮಿಲ್ಕ್ ಅಥವಾ ಆಲ್ಟರ್ನೇಟಿವ್ ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು. ಸರ್ ಹೇಳಿದ್ರು, ನಮ್ಮ ಡಾಕ್ಟರು ಫಾರ್ಮುಲಾ ಮಿಲ್ಕೆ ಕೊಡಿ, ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ, ಅದು ಅಫೋರ್ಡ್ ಮಾಡೋಕ್ಕೂ ಕಷ್ಟ ಆಗುತ್ತೆ ನಮಗೂ ಜಾಸ್ತಿ ದಿವಸ ಅಂತ ಅಂದ್ಬಿಟ್ಟು ನಾವು ಫಾರ್ಮುಲಾ ಮಿಲ್ಕಿಗೆ ಹೋದ್ವಿ. ಅದು ಇವನಿಗೆ ಸೂಟ್ ಆಗುತ್ತಾ ಇಲ್ವಾ ಫಸ್ಟು ಟೆಸ್ಟ್ ಮಾಡಬೇಕು. ಒಂದೊಂದು ಮಕ್ಕಳು ಏನದು ಕನ್ಸ್ಯೂಮ್ ಮಾಡ್ತಾರೆ, ಒಂದೊಂದು ಮಕ್ಕಳು ಅದನ್ನು ಇಷ್ಟಪಡ್ತಾರೆ, ಒಂದೊಂದು ಮಕ್ಕಳು ಅದು ಇಷ್ಟಪಡೋದಿಲ್ಲ, ವಾಕ್ಲಿಸ್ತಾರೆ, ಇಲ್ಲ ತಗೊಳ್ಳಲ್ಲ, ಇಲ್ಲ ಇಂಡೈಜೆಷನ್ ಆಗುತ್ತೆ, ಪ್ರಾಬ್ಲಮ್, ವಾಮಿಟಿಂಗ್ ಆ ಥರದ್ದೆಲ್ಲ ಬರುತ್ತೆ. ಆ ಥರನೂ ಆಗುತ್ತೆ, ನೋಡಿ 1-2 ಸತಿ ಟ್ರೈ ಮಾಡಿ ನೋಡಿ ಅಂತ ಅಂದರು. ದೇವ್ರ ದಯ, ಸದ್ಯ ಇವನಿಗೆ ಆ ಥರ ಎಲ್ಲ ಪ್ರಾಬ್ಲಮ್ ಆಗಲಿಲ್ಲ. ಸ್ವಲ್ಪ ಸ್ಪಿಟಪ್ ಎಲ್ಲ ಇರ್ತಿತ್ತು, ಬಟ್ ಅದು ಕಾಮನ್ನು, ಅದಕ್ಕೆಲ್ಲ ಏನಿಲ್ಲ. ಮಾಮೂಲಿ ಬ್ರೆಸ್ಟ್ ಮಿಲ್ಕ್ ಕುಡಿದಾಗಲೂ ಮಕ್ಕಳು ಮಾಡ್ಕೊತಾರೆ, ಅದೆಲ್ಲ ಕಾಮನ್ನು, ಏನಾಗಲ್ಲ ಅಂತ ಹೇಳಿದರು. ಫಾರ್ಮುಲಾ ಮಿಲ್ಕಲ್ಲೂ ಮಾಡ್ಕೊತಾರೆ, ಏನಾಗಲ್ಲ, ಜಾಸ್ತಿ ಮಾಡ್ಕೊಬಾರ್ದು, ಮೂಗಲ್ಲಿ ಆ ಥರ ಎಲ್ಲ ಬರೋದು ಅಂತ ಹೇಳಿದರು. ಸೊ ಇದು ಓಕೆ, ಅವನಿಗೆ ಅದು ಸೆಟ್ ಆಯಿತು. ಸೊ ಇವಾಗವರೆಗೂ ಅವನಿಗೆ ಬ್ರೆಸ್ಟ್ ಮಿಲ್ಕ್ ಜೊತೆಗೆ ಅದನ್ನು ಕೂಡ ಕೊಡ್ತೀವಿ. ಏಕೆ ಅಂತ ಅಂದರೆ ಅದು ಜಾಸ್ತಿ ಈಗ ಬೆಳೀತಾ ಇರ್ತಾರಲ್ಲ, ಸೊ ಜಾಸ್ತಿ ಕ್ವಾಂಟಿಟಿ ಬೇಕಾಗುತ್ತೆ, ಜಾಸ್ತಿ ml ಬೇಕಾಗಿರೋದ್ರಿಂದ ಅದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅವನಿಗೆ. ಹಾಗೆ ಇವಾಗ ಸಾಲಿಡ್ ಸ್ಟಾರ್ಟ್ ಮಾಡಿರೋದ್ರಿಂದ ರಾಗಿ ಸರಿ ಕೊಡ್ತೀವಿ. ಇವನಿಗೆ ಅನ್ನ ಅಷ್ಟು ಸೆಟ್ ಆಗಲಿಲ್ಲ, ಒಂದು 2-3 ಸತಿ ಟ್ರೈ ಮಾಡಿದೆ ಅನ್ನ ಕೊಡೋದಕ್ಕೆ. ದಾಲ್ ಕಿಚಡಿ ಥರ ಮಾಡಿ, ಬೇರೆ ಪ್ಲೇನ್ ಅನ್ನನೂ ಮಾಡಿ, ಅದರೆಲ್ಲ ಟ್ರೈ ಮಾಡಿದೆ. ತಿಂತಾನೆ ಲಾಸ್ಟಿಗೆ ಫುಲ್ಲು ವಾಮಿಟ್ ಮಾಡ್ಕೊಂಡ್ಬಿಡ್ತಾನೆ. ತಿನ್ಸಿದ್ದು ವೇಸ್ಟ್ ಆಗುತ್ತೆ. ಆಮೇಲೆ ವಾಮಿಟ್ ಮಾಡ್ಕೊಂಡಾಗ ದೊಡ್ಡವ್ರಿಗೂ ವಾಮಿಟ್ ಮಾಡಿದಾಗಲೇ ಎಷ್ಟು ಗಂಟ್ಲೆಲ್ಲ ಹಿಂಗಾಗ್ತಿರುತ್ತೆ, ಹೊಟ್ಟೆ ಹಿಂಗಾಗ್ತಾ ಇರುತ್ತೆ. ಪಾಪ ಇನ್ನು ಮಕ್ಕಳು ಹೇಳ್ಕೊಳಕ್ಕಾಗಲ್ಲ ಅಲ್ಲ, ಅದಕ್ಕೆ ನಾನು ಅದು ಸ್ಟಾಪ್ ಮಾಡಿಬಿಟ್ಟು ರಾಗಿ ಸರಿನೇ ತಿಂತಾನೆ, ಅದೇ ತಿನ್ಸೋಣ ಒಂದು 2 ಟೈಮ್ಸ್ ಆದ್ರೂ ಅಂತ ಅಂದ್ಬಿಟ್ಟು ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಅದಾದಮೇಲೆ ಈಗ ರಾಗಿ ಸರಿನೇ ಕೊಡ್ತಾಯಿದ್ವಿ. ಸ್ವಲ್ಪ ಹಸುವಿನ ತುಪ್ಪ ಹಾಕ್ತೀವಿ, ನಾಟಿ ಹಸುವಿನ ತುಪ್ಪ. ಅದು ಅರ್ಧ ಲೀಟ್ರ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್, ಊರಲ್ಲಿ ಸಿಗುತ್ತೆ. ಸೊ ಅದು ಊರಿಂದ ತರಿಸಿ ನಾವು ಹಾಕ್ತಿದ್ದೀವಿ. ಅದೂ ಸ್ವಲ್ಪ ವೆಯ್ಟ್ ಗೇನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಮಕ್ಕಳಿಗೆ ಮೂಳೆಗಳಿಗೆ ಸ್ಟ್ರಾಂಗ್ ಮಾಡುತ್ತೆ. ಮಾಡ್ತಿರೋ ನಾವು ತೊಗೋಬೋದು, ಅದು ಇನ್ನೂ ಒಳ್ಳೆಯದು. ಮಂದಿರು ತೊಗೊಂಡ್ರೆ ಮೂಳೆ ಎಲ್ಲ ಸ್ಟ್ರೆಂತ್ ಆಗುತ್ತೆ. ಏಕೆಂದರೆ ನಮಗೆ C-ಸೆಕ್ಷನ್ ಆಗಿರುತ್ತೆ ಅಥವಾ ನಾರ್ಮಲ್ ಡೆಲಿವರಿ ಯಾವುದಾದ್ರೂ ಪರವಾಗಿಲ್ಲ, ತುಂಬ ಬ್ಲಡ್ ಲಾಸ್ ಆಗಿರುತ್ತೆ, ನಮಗೆ ಬೋನ್ಸ್ ಎಲ್ಲ ವೀಕ್ ಆಗಿರುತ್ತೆ, ಅಷ್ಟು ಸ್ಟ್ರೆಂತ್ ಇರೋಲ್ಲ ಮೊದಲಷ್ಟು ನಮಗೆ ಮಕ್ಕಳಾದಮೇಲೆ. ಸೊ ಹಾಗಾಗಿ ತೊಗೊಂಡಾದಮೇಲೆ ಆ ಥರ ಎಲ್ಲ ನಾವು ಆ ಥರ ತುಪ್ಪನೆಲ್ಲ ಕನ್ಸ್ಯೂಮ್ ಮಾಡ್ತಾಯಿದ್ರೆ ತುಂಬಾ ಒಳ್ಳೆಯದು. ನಾನು ಅದನ್ನು ತೊಗೊತಾ ಇರ್ತೀನಿ ಅವಾಗವಾಗ. ತುಪ್ಪ ಅನ್ನಕ್ಕೆ ಎಲ್ಲ ಸಾಂಬಾರು ಮಾಡಿದಾಗ ಅದರಲ್ಲೇ ಒಗ್ಗರಣೆ ಹಾಕೋದು, ಆ ಥರ ಎಲ್ಲ ನಾನು ಕನ್ಸ್ಯೂಮ್ ಮಾಡ್ತಾಯಿರ್ತೀನಿ. ಮಕ್ಕಳಿಗೆ ಅದು ವೆಯ್ಟ್ ಗೇನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ರಾಗಿ ಸರಿನೂ ಹೆಲ್ಪ್
ಹೆಲ್ಪ್ ಆಗುತ್ತೆ. ಆಮೇಲೆ ಈಗ ರಾಗಿ ಸರಿಗೆ ಬರೀ ರಾಗಿ ಅಲ್ಲ, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸು, ಕಾಳುಗಳು ಅದನ್ನೆಲ್ಲ ಮಿಕ್ಸ್ ಮಾಡಿದೆಲ್ಲ ಹಾಕ್ತಾರಲ್ಲ, ಸರಿ ಮಾಡಿ ಅಮ್ಮಂದಿರಿಗೆಲ್ಲ ಗೊತ್ತಿರುತ್ತಲ್ಲ, ಹಳೆಗೆಲ್ಲ ಅವಾಗೆಲ್ಲ ಮಾಡ್ತಾ ಇದ್ರಲ್ಲ ಆ ಥರದ್ದೆಲ್ಲ. ಸೊ ಆ ಥರ ಎಲ್ಲ ಅಮ್ಮ ಮಾಡಿಕೊಡ್ತಾರೆ. ಸೊ ಅದು ಎಲ್ಲ ಮಾಡ್ತೀನಿ. ಸೊ ಫಾರ್ಮುಲಾ ಮಿಲ್ಕಿಂದ ಅವನು ಸ್ವಲ್ಪ ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆದ. ಈಗ ಒಂದು ಮಕ್ಳಿಗೆ ಒಂಥರ ಆದರೆ ಇನ್ನೊಂದು ಮಕ್ಳ ಬಾಡಿ ಇನ್ನೊಂದು ಥರ ಇರುತ್ತೆ. ಕಂಪೇರಿಸನ್ನು ಮಾಡೋಕ್ಕೆ ಹೋಗಬಾರ್ದು. ಅವರ ಬೆಳವಣಿಗೆ, ಫ್ಯಾಮಿಲಿದು ಜೀನ್ಸ್ ಹೋಗುತ್ತೆ, ಅಪ್ಪ ಅಮ್ಮ ಹೇಗಿರ್ತಾರೆ, ಇಲ್ಲ ಫ್ಯಾಮಿಲಿ ಹೆಂಗಿರುತ್ತೆ. ನನ್ನ ಮಗ ಸೇಮ್ ಅವ್ರ ಡಿಟೋ ಅವ್ರ ಅಪ್ಪನ ಥರನೇ, ನೋಡೋಕ್ಕಾಗಲಿ ಮುಖ ಎಲ್ಲ ಫುಲ್ ಡಿಟೋ ಅವ್ರ ಅಪ್ಪನ ಥರನೇ. ಸೊ ಯಜಮಾನ್ರು ಸ್ವಲ್ಪ ಐದು ವೆಯ್ಟ್ ಎಲ್ಲ ಜಾಸ್ತಿ, ಚಿಕ್ಕ ವಯಸ್ಸಿಂದನೂ ಅವ್ರು ಹಂಗೇ ಇರೋದು. ಸೊ ಇವನು ಸ್ವಲ್ಪ ಅದೇ ಥರನೇ. ಬಟ್ ಇವನು ಹುಟ್ಟಿದ ತುಂಬ ಸಣ್ಣ ಇದ್ದ. ಆಮೇಲೆ ಇವನಿಗೆ ಫಾರ್ಮುಲಾ ಮಿಲ್ಕ್ ಫೀಡ್ ಮಾಡ್ತಾ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಅದು ಒಂದು ಮಕ್ಳಿಗೆ ಆಗ್ಬೋದು, ಇನ್ನೊಂದು ಮಕ್ಳಿಗೆ ಆಗದಲ್ಲೇ ಇರ್ಬೋದು. ಬಟ್ ಡಿಪೆಂಡ್ಸ್ ಅವ್ರ ಬಾಡಿ ನೇಚರ್ ಹೇಗಿದೆ, ಜೀನ್ಸ್ ಅದನ್ನು ಮ್ಯಾಟ್ರ್ ಆಗುತ್ತೆ. ಪ್ರೀ ಮೆಚೂರ್ಸ್ಗಂತೂ ತುಂಬಾ ಆ ಥರದ್ದು ಮ್ಯಾಟ್ರ್ ಆಗುತ್ತೆ. ಡಾಕ್ಟರ್ ಆ ಥರ ಹೇಳಿದರು ನಮಗೆ. 2 ವರ್ಷದವರೆಗೂ ಟೈಮ್ ಇರುತ್ತೆ ಅವ್ರಿಗೆ, ನಾರ್ಮಲ್ ಮಕ್ಳ ಥರ ಅಂತ ಹೇಳಿದರು. ಗ್ರೋತ್ಗಾಗಿರ್ಬೋದು, ಡೆವಲಪ್ಮೆಂಟ್ಗಾಗಿರ್ಬೋದು, ಬಾಡಿ ವೇಟ್ ಎಲ್ಲ ಸೇರಿ 2 ಇಯರ್ಸ್ವರೆಗೂ ಟೈಮ್ ಇರುತ್ತೆ ಅಂತ ಹೇಳಿದರು. ಅದಾದಮೇಲೆ ಇನ್ನೇನು ಹೇಳ್ಬೋದು, ತುಂಬ ಜನ ಕೇಳಿದ್ದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನೇತ್ರ ಅನ್ನೋರು ಮತ್ತು ಇನ್ನೊಬ್ಬರು ರೇಖಾ ಅನ್ನೋರು ಮೇಲ್ ಮಾಡಿದರು ನನಗೆ. ಇನ್ಸ್ಟಾಗ್ರಾಮಲ್ಲೂ ತುಂಬ ಜನ ನನಗೆ ಕೇಳಿದರು, ವೆಯ್ಟ್ ಗೇನ್ ಆಗೋಕ್ಕೆ ಏನು ಮಾಡ್ತಾ ಇದ್ದೀರಾ ಅಂತ ಎಲ್ಲ ಅಂದ್ಬಿಟ್ಟು. ಒಂದೊಂದು ಮಗು ಒಂದೊಂದು ಥರ ಇರುತ್ತೆ, ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗ್ಬೇಡಿ ಅಂತಲೇ ಡಾಕ್ಟರ್ ಫಸ್ಟನ್ನು ಹೇಳಿದರು. ಅದರಲ್ಲೂ ಪ್ರೀಮೇಚೂರ್ಸ್ ಅವರು ಒಬ್ಬರು ದಪ್ಪ ಆಗ್ತಾರೆ, ಒಬ್ಬರು ಎಷ್ಟು ವರ್ಷ ಆದ್ರೂ ಸ್ವಲ್ಪ ನಿಧಾನಕ್ಕೆ ದಪ್ಪ ಆಗ್ತಾರೆ. ದಪ್ಪ ಆಗೋದೇ ಪ್ರೊಸೆಸ್ ಲೇಟ್ ಆಗುತ್ತೆ. ಹೈಟು ಎಲ್ಲ ಸ್ವಲ್ಪ ಕಮ್ಮಿ ಇರ್ತಾರೆ. ಅದು ಎಲ್ಲ ಏನೇನೋ ತುಂಬ ಮ್ಯಾಟ್ರ್ ಆಗುತ್ತೆ. ನಮಗಂತೂ ಅನಿಸುತ್ತೆ ಯಾಕಾದರೂ ಪ್ರೀಮೆಚ್ಯೂರಪ್ಪ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಆ್ಯಪನ್ ಅಷ್ಟೇ, ಅದಕ್ಕಾಗೋದಿಲ್ಲ. ಸೊ ಹಾಗಾಗಿ ನನಗೆ ಯಾರು ಕೇಳಿರೋ ಅದನ್ನು ಹೇಳಿದ್ದೀನಿ. ನನ್ನ ಪಾಪದ ಬಗ್ಗೆ ಕೇಳಿದ್ದು ಹೇಗೆ ಮಾಡಿದ್ರಿ ಅಂತ ಅಂದ್ಬಿಟ್ಟು. ಸೊ ನಾನು ಫಾರ್ಮುಲಾ ಮಿಲ್ಕ್ ಕೊಡ್ತಾಯಿದ್ದೆ. ಹಾಗೆ ಈಗ ಅವನಿಗೆ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೆ, ರಾಗಿ ಸರಿ, ತುಪ್ಪ ಎಲ್ಲ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀವಿ ಅವನಿಗೆ ಫುಡ್ಗೆ. ಬಟ್ ಅವ್ನಿಗೆ ಏನೇ ರಾಗಿ ಸರಿ ತಿನ್ಸಿದ್ರು ಹಾಲು ಅವನಿಗೆ ಕುಡಿಲೇಬೇಕು, ಇಲ್ಲಾಂದರೆ ಅವ್ನಿಗೆ ಅಷ್ಟು ಏನದು ಸ್ಟಮಕ್ ಫುಲ್ ಅನ್ಸಲ್ಲ ಅವನಿಗೆ. ಸೊ ಹಾಲು ಕುಡಿದ್ರೆ ಅವನಿಗೆ ಸ್ವಲ್ಪ ಸಮಾಧಾನ. ಹಾಗಾಗಿ ಮತ್ತು ಅವನಿಗೆ ಸ್ವಲ್ಪ ವಿಟಮಿನ್ಸ್ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟಿರ್ತಾರೆ, ಸಿರಪ್ಸು ಎಲ್ಲ, ಡ್ರಾಪ್ಸಸ್ ಎಲ್ಲ ಪ್ರೀಮೆಚೂರ್ಸ್ ಆಲ್ಮೋಸ್ಟ್ ಕೊಟ್ಟಿರ್ತಾರೆ ಅಂದ್ಕೊತೀನಿ. ನಮ್ಮ ಪಾಪುಗೆ ಮತ್ತು ನಮ್ಮ ಜೊತೆಲೀಗ ಅವರು ಆ ಪಾಪುಗೂ ಎಲ್ಲ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟಿದ್ರು. ಸೊ ಹಾಗಾಗಿ ಅದನ್ನು ಮಿನರಲ್ಸು, ವಿಟಮಿನ್ಸ್ ಎಲ್ಲ ಇರುತ್ತಲ್ಲ, ಸೊ ಅದರಿಂದನೂ ಅವರು ಪೌಷ್ಟಿಕಾಂಶತೆ ಸಿಕ್ಕಿ ತುಂಬ ಚೆನ್ನಾಗಿ ಬಾಡಿ ಡೆವಲಪ್ ಆಗ್ಬೋದು ವೆಯ್ಟ್ ಗೇನ್ ಆಗೋದಕ್ಕೆ ಅಂತ ನಾನು ಅಂದ್ಕೊತೀನಿ. ಹಾಗೆ ನಿಮ್ಮ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ನಾನು ವೆಯ್ಟ್ ಗೇನ್ ಆಗೋದಕ್ಕೆ ಏನು ಕೊಡ್ಬೋದು ಆಲ್ಟರ್ನೇಟಿವ್. ಈಗ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ಬರ್ತಿದೆ ಅಂತ ಅಂದರೆ ಅದೇ ಕಂಟಿನ್ಯೂ ಮಾಡ್ಬೋದು. ಅದಕ್ಕಿಂತ ಸೂಪರ್ ಫುಡ್ ಇನ್ಯಾವುದೂ ಇಲ್ಲ ಜಗತ್ತಲ್ಲಿ ಮಕ್ಕಳಿಗೆ ಅಂತ ಹೇಳ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಅದು ಸಾಕಾಗ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಅಂದಾಗ ಏನು ಮಾಡೋಕ್ಕಾಗಲ್ಲ, ಆಲ್ಟರ್ನೇಟಿವ್ಸ್ ಹುಡುಕ್ಲೇಬೇಕಾಗತ್ತೆ ಅಮ್ಮಂದಿರು. ಸೊ ಹಾಗಾಗಿ ಅದು ಫಾರ್ಮುಲಾ ಮಿಲ್ಕ್ ಹೋಗಲೇಬೇಕಾಗಿತ್ತು ನಾವು. ಹಾಗಾಗಿ ಫಾರ್ಮುಲಾ ಮಿಲ್ಕ್ ಕೊಡ್ಬೋದಾ ಬೇಡವಾ ಅನ್ನೋದನ್ನು ಡಾಕ್ಟರೇ ಹೇಳ್ತಾರೆ. ಯಾಕೆ ಅಂತ ಅಂದರೆ ನಿಮ್ಮ ಮಿಲ್ಕ್ ಅವರಿಗೆ ಸಾಕಾಗ್ತಾ ಇಲ್ಲ ಅಂತ ಅಂದಾಗ ಡಾಕ್ಟ್ರೇ ಸಜೆಸ್ಟ್ ಮಾಡ್ತಾರೆ. ನೀವು ಅವರನ್ನು ಕೇಳಿ ನೋಡಿ ಕೊಡ್ಬೋದಾ ಬೇಡವಾ, ಅಥವಾ ವೆಯ್ಟ್ ಕರೆಕ್ಟಾಗಿದ್ದಾನ. ಒಂದೊಂದು ಮಕ್ಕಳು ನೋಡೋಕ್ಕೆ ಸಣ್ಣನೇ ಇರ್ತಾರೆ, ಬಟ್ ವೆಯ್ಟ್ ಕರೆಕ್ಟಾಗಿರ್ತಾರೆ, ಬೋನ್ಸ್ ವೆಯ್ಟ್ ಇರುತ್ತೆ. ಬಟ್ ಅವರು ಹೈಟಿಗೆ ತಕ್ಕನಂಗೆ, ಅವ್ರ ಏಜಿಗೆ ಅಂದರೆ ಎಷ್ಟು ಮಂತ್ಸ್ ಇದ್ದಾರೆ ಅದ್ರ ತಕ್ಕನಂಗೆ ಕರೆಕ್ಟಾಗಿ ಇರ್ತಾರೆ, ಬಟ್ ನೋಡೋಕ್ಕೆ ಮಾತ್ರ ಸಣ್ಣನೇ ಇರ್ತಾರೆ. ಅದು ಒಂದೊಂದ್ಸತಿ ಅದು ನಮ್ಮ ಪಾಪನು ಫಸ್ಟ್ ಸ್ಟಾರ್ಟಿಂಗ್ ಹಂಗೇ ಇದ್ದ. ಮನೆಗೆ ಬಂದಮೇಲೆ ಸ್ವಲ್ಪ ನೋಡೋಕೆ ಫುಲ್ಲು ಸಣ್ಣ, ಬಟ್ ವೆಯ್ಟ್ ಕರೆಕ್ಟಾಗಿದ್ದ. ಮಂತ್ಲಿ 1 kg ಕರೆಕ್ಟಾಗಿ ಬರ್ತಾ ಇದ್ದ. 1 kg ಇಲ್ಲ ಮುಕ್ಕಾಲು kg ಆ ಥರ ಕರೆಕ್ಟಾಗಿ ಬರ್ತಾಯಿದ್ದ. ಬಟ್ ಅದು ನೋಡೋಕ್ಕೆ ತುಂಬಾ ಸಣ್ಣ ಇದ್ದ ನೋಡೋದಕ್ಕೆ ಅವಾಗ. ಅದಕ್ಕೇ ಡಾಕ್ಟ್ರು ಏನು ವರಿ ಮಾಡ್ಕೊಂಬಿಡಿ, 1 kg ವೆಯ್ಟ್ ಬಂದರೆ 6 ಮಂತ್ಸ್ವರೆಗೂ ಓಕೆ ಅಂತ ಹೇಳಿದ್ದಾರೆ, ಪರವಾಗಿಲ್ಲ ಅಂತ. ಸೊ ಅದಕ್ಕೆ ನಾವು ಅಷ್ಟೇನು ಇದು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಕರೆಕ್ಟಾಗಿದ್ದಾನಲ್ಲ ಬಿಡು, ನೋಡೋಕ್ಕೆ ಸಣ್ಣ ಇದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡ್ವಿ ನಾವು. ಅದು ಮುಖ್ಯ ಆಗಿದ್ದು ಡಾಕ್ಟ್ರು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಡಾಕ್ಟರ್ಸ್ನ ಕೇಳಿ, ನೀವು ಕನ್ಸಲ್ಟ್ ಮಾಡ್ತಾ ಇರ್ತೀರಲ್ಲ ಪೀಡಿಯಾಟ್ರಿಷನ್ಸ್ನ, ಹೀಗೆ ಸ್ವಲ್ಪ ವೆಯ್ಟ್ ಗೇನ್ ಆಗೋದಕ್ಕೆ, ವೆಯ್ಟ್ ಕಮ್ಮಿ ಇದ್ದಾನೆ ಅಂತ ಅಂದರೆ ವೆಯ್ಟ್ ಗೇನ್ ಆಗೋಕ್ಕೆ ಏನು ಮಾಡೋದು, ಯಾವ ಥರ ಅವನಿಗೆ ಫುಡ್ ಕೊಡೋದು, ಸಾಲಿಡ್ ಸ್ಟಾರ್ಟ್ ಆಗಿದ್ದರೆ, ಇಲ್ಲ ಇನ್ನೂ ಚಿಕ್ಕ ಮಕ್ಕಳಿದ್ರೆ ಯಾವ ಥರ ಏನು ಮಾಡ್ಬೋದು ಅಂತಂದರೆ ಕೇಳಿ ನೋಡಿ. ಡಾಕ್ಟರ್ಸ್ನ ಹೇಳ್ತಾರೆ, ಅವರೇ ಸಜೆಸ್ಟ್ ಮಾಡ್ತಾರೆ. ಬಟ್ ಏನು ಹೇಳೋದು ಅಂತಂದರೆ ಪ್ರೀಮೆಚೂರ್ಸ್ ಆಗಿರಲಿ ಅಥವಾ ಬೇರೆ ಮಕ್ಕಳು ನಾರ್ಮಲ್ 9 ಮಂತ್ಸಿಗೆ ಹುಟ್ಟಿರೋ ಮಕ್ಕಳಾಗಿ ಎಲ್ಲರ ಬಾಡಿನೂ ಡಿಫ್ರೆಂಟ್ ಇರುತ್ತೆ. ಅವ್ರವ್ರ DNA ಜೀನ್ಸ್ ಎಲ್ಲ ಮ್ಯಾಟ್ರ್ ಆಗುತ್ತೆ. ಬೆಳವಣಿಗೆ ಒಬ್ಬೊಬ್ರದ್ದು ಮಕ್ಕಳದ್ದು ಒಂದೊಂದು ಥರ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಅಂತ ಹೇಳ್ತೀವಿ.
ಸೊ ಇದು ವಿಡಿಯೋ ಎಲ್ಲ ನೀವು ಕೇಳಿದ್ದಕ್ಕೆ ನಾನು ಈ ವಿಡಿಯೋ ಮಾಡಿದ್ದು. ಸೊ ಇದು ನಿಮಗೋಸ್ಕರ ಮಾಡಿದ ವಿಡಿಯೋ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.